ಗಲ್ಫ್ ಯುದ್ಧ ಆರಂಭ ಆಗಿ 15 ದಿನ ಆಯಿತು. 15 ದಿನಕ್ಕೆ ಈ ಪರಿಸ್ಥಿತಿ ಆಗಿದೆ ನಮ್ಮ ಭಾರತದಲ್ಲಿ. ಈಗ ಗಲ್ಫ್ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ 5ನೇ ದಿನವೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಇದೆ. ಹೌದು, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಯಾರು ಕೂಡ ಹೆದರ್ಕೋಬೇಡಿ, ಗಾಬರಿ ಪಡಬೇಡಿ, ಗ್ಯಾಸ್ ಇದೆ, ಇನ್ನೂ ಕೂಡ ಸ್ಟಾಕ್ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ಜನ ಹೇಳ್ತಿದ್ದಾರೆ ನಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಸದ್ಯಕ್ಕೆ ಎಮರ್ಜೆನ್ಸಿ ಇದೆ ರಾಜ್ಯದಲ್ಲಿ. ಇಲ್ಲಿ 4,000 5,000 ಕೊಟ್ಟು ಒಂದು ಸಿಲಿಂಡರ್ ತಗೋತಾ ಇದೀವಿ, ಇನ್ನು ಎಷ್ಟು ದಿನ ಇದೇ ರೀತಿ ಆಗುತ್ತೆ? ಸರಿ, ನಾವು ದುಡ್ಡು ಕೊಡ್ತೀವಿ ಅಂತಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಯಾರು ಹೊಣೆ, ಅದಕ್ಕೆ ಯಾರು ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಅಭಾವ ಈ ಮಟ್ಟಕ್ಕಿದೆ. ರಾಜ್ಯದಲ್ಲಿ ಹೋಟೆಲ್ ಬಂದ್ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ತಿಂಡಿ ಊಟದ ಬೆಲೆ ಏರಿಕೆಯಾಗಿದೆ. ಈಗಾಗಲೇ ಬೆಂಗಳೂರಿನ ಹಲವು ಹೋಟೆಲ್ಸ್ಗಳು ಬಂದ್ ಬಂದ್ ಬಂದ್. ಕಾಳಸಂತೆಯಲ್ಲಿ ದುಬಾರಿ ಹಣಕ್ಕೆ ಗ್ಯಾಸ್ ಖರೀದಿ ಮಾಡ್ತಿದ್ದಾರೆ ಜನ. ಗ್ರಾಹಕರ ಮೇಲೆ ಹೆಚ್ಚುವರಿ ಹಣ ಹಾಕ್ತಾ ಇರುವಂತಹ ಹೋಟೆಲ್ಸ್ ಈಗ ಕಾಳಸಂತೆಯಲ್ಲಿ ದುಬಾರಿ ಹಣಕ್ಕೆ ಗ್ಯಾಸ್ ಖರೀದಿ ಮಾಡ್ತಾ ಇದ್ದಾವೆ ಹೋಟೆಲ್ಸ್ ಹಾಗೂ ರೆಸ್ಟೋರೆಂಟ್ಗಳು. ಒಂದು ಗ್ಯಾಸ್ ಸಿಲಿಂಡರ್ 5,000 6,000 ಈ ರೇಂಜ್ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈಗ ಅವರಷ್ಟೊಂದು ಹಣ ಕೊಟ್ಟು ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗ್ರಾಹಕರ ಮೇಲೆ ಹೆಚ್ಚುವರಿ ಹಣ ಹಾಕಿ ಅಲ್ಲಿಂದ ವಸೂಲಿ ಮಾಡಬೇಕು, ತಿಂಡಿಗಳ ಬೆಲೆಯನ್ನ ಜಾಸ್ತಿ ಮಾಡಬೇಕು ಅಷ್ಟು. ಇದೇ ರೀತಿಯಾಗಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ನಮ್ಮ ಬೆಂಗಳೂರಲ್ಲೂ ಕೂಡ. ಹಾಗಾಗಿ ಬೆಂಗಳೂರಿನ ಹಲವು ದೊಡ್ಡ ದೊಡ್ಡ ಹೋಟೆಲ್ಸ್ಗಳು ಬಂದ್ ಆಗಿದ್ದಾವೆ. ಹೋಟೆಲ್ಸ್ಗಳಲ್ಲಿ ತಿಂಡಿ ಊಟದ ಬೆಲೆ ಏರಿಕೆಯಾಗಿದೆ. ಕಾಳಸಂತೆಯಲ್ಲಿ ಏನ್ ದುಬಾರಿ ಹಣಕ್ಕೆ ಗ್ಯಾಸ್ ಖರೀದಿ ಮಾಡ್ತಾ ಇದ್ದಾರೆ ಆ ಒಂದು ಹಣವನ್ನ ಗ್ರಾಹಕರ ಮೇಲೆ ಹೆಚ್ಚುವರಿ ಮಾಡಿ ಅದೇ ಹಣವನ್ನ ಅಲ್ಲಿ ವಸೂಲಿ ಮಾಡ್ತಿದ್ದಾರೆ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲೂ ಕೂಡ ಇರುವಂತಹ ಪರಿಸ್ಥಿತಿ. ಹಾಗಾಗಿ ಇದೀಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ವಾಣಿಜ್ಯ ಸಿಲಿಂಡರ್ ಇರ್ಬೋದು ಅಥವಾ LPG ಇರ್ಬೋದು, ಇಲ್ಲಿ 4,000 5,000 ತಗೊಂಡು ಅವರು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ ತಿಂಡಿಗಳ ಮೇಲೆ ಬೆಲೆ ಏರಿಕೆ ಮಾಡಿ ಅಲ್ಲಿನ ಆ ಒಂದು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರವಾಗಿ ಇಂದಿರಾ ಕ್ಯಾಂಟೀನ್ ಕಿಚನ್ಗೂ ಕೂಡ ತಟ್ಟಿರುವಂತ ಯುದ್ಧದ ಎಫೆಕ್ಟ್. ಈಗ ಕಾರಣ ಏನು ಅಂತಂದ್ರೆ ನಿನ್ನೆ ಅಥವಾ ಮೊನ್ನೆಯಿಂದ ನೋಡ್ತಾ ಇದೀವಿ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಆದಷ್ಟು ಅವರು ಕೂಡ ಇಲ್ಲಿ ಸೌದೆ ಒಲೆ ಅಡುಗೆ ಮಾಡಿ ಸುಮಾರು 500 ಜನಕ್ಕೆ ಊಟ ಹಾಕ್ತಾ ಇದ್ದಾರೆ ಪ್ರತಿದಿನ. ಆದ್ರೆ ಈಗ ಇಂದಿರಾ ಕ್ಯಾಂಟೀನ್ ಕಿಚನ್ಗೂ ಕೂಡ ಯುದ್ಧದ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಮಲ್ಲೇಶ್ವರಂನ 2ನೇ ಕ್ರಾಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ಕಿಚನ್ 3 ದಿನದಿಂದ ಕೇವಲ ಬ್ರೇಕ್ಫಾಸ್ಟ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಇಂದು ಬಿಸಿಬೇಳೆ ಬಾತ್ ಮಾತ್ರ ಪೂರೈಕೆ ಮಾಡಲಾಗ್ತಾ ಇದೆ. ಪ್ರತಿದಿನ ಬೆಳಗ್ಗೆ ಇಡ್ಲಿ ಜೊತೆಗೆ ಮತ್ತೊಂದು ಐಟಮ್ ಕೂಡ ಕೊಡ್ತಾ ಇದ್ರು, ಆದ್ರೆ ಈಗ ಆ ತರ ಆಗ್ತಾ ಇಲ್ಲ. ಪ್ರತಿದಿನ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಪೂರೈಕೆ ಮಾಡಲಾಗುತ್ತೆ. ಖಾರ ಬಾತ್ ಹಾಗೂ ಸೋಯಾ ಬಾತ್ ಇರ್ಬೋದು, ರೈಸು, ಉಪ್ಪಿಟ್ಟು, ವೆಜ್ ಪಲಾವ್, ಬಿಸಿಬೇಳೆ ಬಾತು, ಲೆಮನ್ ರೈಸ್ ಪೂರೈಕೆ ಮಾಡ್ತಾರೆ. 11 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇಂದಿರಾ ಕ್ಯಾಂಟೀನ್ ಊಟ ಪೂರೈಕೆ ಮಾಡ್ತಾ ಇತ್ತು. ಆದ್ರೆ ಮಧ್ಯಾಹ್ನದ ಯಾವುದೇ ಊಟ ತಯಾರಿ ಕೆಲಸ ಈಗ ಸದ್ಯಕ್ಕೆ ನಡೀತಾ ಇಲ್ಲ. ಇಲ್ಲಿಂದ ಪ್ರತಿದಿನ 20 ಇಂದಿರಾ ಕ್ಯಾಂಟೀನ್ಗೆ ಪೂರೈಕೆ ಆಗ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ 5,500ರಿಂದ 6,000 ಬ್ರೇಕ್ಫಾಸ್ಟ್ ಪೂರೈಕೆ ಮಾಡ್ತಾ ಇದ್ರು. ಮಧ್ಯಾಹ್ನ 4,000 ಊಟ ಹಾಗೂ ಸಂಜೆ 10,000 ಊಟ ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಇರುವಂತಹ ಅಭಾವದಿಂದ ಇಂದಿರಾ ಕ್ಯಾಂಟೀನ್ ಖಾಲಿ ಖಾಲಿ ಹೊಡಿತಾ ಇದೆ. ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟನೂ ಇಲ್ಲ. ಕೇವಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಡಿಮೆ ಗ್ಯಾಸ್ನ ಬಳಸಿ ಯಾವ ಅಡುಗೆನ ಮಾಡಬಹುದು ಅದು ಮಾತ್ರ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆ ಇದು ಇಂದಿರಾ ಕ್ಯಾಂಟೀನ್. ಬಡವರ ಪಾಲಿಗೆ ಅವ್ರಿಗೂ ಕೂಡ ಸುಲಭ ಆಗಲಿ ಅಂತ ಹೇಳಿ ಬಂದಿದ್ದಂಥ ಯೋಜನೆ ಇದು. ಆದರೆ ಈಗ ಈ ಯೋಜನೆಗೂ ಕೂಡ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ಗೂ ಈಗ ಗ್ಯಾಸ್ ಬಿಸಿ ತಟ್ತಾ ಇದೆ. ಕಳೆದ 3 ಅಥವಾ 4 ದಿನಗಳಿಂದ ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಗಳಿದೆಯೋ ಅಲ್ಲೆಲ್ಲವೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. 3 ಟೈಮ್ ಕೊಡ್ತಾ ಇದ್ದಂಥ ಊಟ ಈಗ 2 ಶೈಲಿ ಮಾತ್ರ ಕೊಡ್ತಾ ಇದ್ರು. ಇವಾಗ ಕೇವಲ 1 ದಿನ ಮಾತ್ರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 1 ಟೈಮ್ ಊಟ ಮಾತ್ರ ಇವಾಗ ಕೊಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ 2 ಅಥವಾ 3 ದಿನಗಳಲ್ಲಿ ಇದು ಕೂಡ ಬಂದ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಆಹಾರ ಸಚಿವರು ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು 10 ದಿನ ಇದೇ ಪರಿಸ್ಥಿತಿ ಇರಬಹುದು, ಅಲ್ಲಿವರೆಗೂ ಕೂಡ ಎಲ್ಲರೂ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. KH ಮುನಿಯಪ್ಪ ಅವರು ಒಂದು ಸಮಾಧಾನ ಕೊಟ್ಟಿದ್ದಾರೆ. 10 ದಿನ ಹೀಗಿರುತ್ತೆ, ಅದಾದ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಆಹಾರ ಸಚಿವರು ಕೊಟ್ಟಿರುವಂತ ಹೇಳಿಕೆ. 11 ಗಂಟೆಯಿಂದ ಬೆಳಗ್ಗೆ 12 ಗಂಟೆ ತನಕ ಇಂದಿರಾ ಕ್ಯಾಂಟೀನ್ ಊಟ ಪೂರೈಕೆ ಮಾಡ್ತಾ ಇತ್ತು. ಆದರೆ ಈಗ ಮಧ್ಯಾಹ್ನ ಯಾವುದೇ ಊಟ ತಯಾರಿಕೆ ಆಗ್ತಾ ಇಲ್ಲ, ರಾತ್ರಿ ಕೂಡ ಯಾವುದೇ ಊಟ ಇಲ್ಲಿ ಸಿಗ್ತಾ ಇಲ್ಲ. ಇಲ್ಲಿಂದ ಪ್ರತಿದಿನ 20 ಇಂದಿರಾ ಕ್ಯಾಂಟೀನ್ಗೆ ಪೂರೈಕೆ ಆಗ್ತಾ ಇತ್ತು. ಇದೇ ಒಂದು ಭಾಗದಿಂದ ಪ್ರತಿದಿನ ಸುಮಾರು ಬೆಳಗ್ಗೆ 6,000 ಬ್ರೇಕ್ಫಾಸ್ಟ್ ಕೂಡ ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಅದು ಕೂಡ ಕಡಿಮೆ ಮಾಡಿದ್ದಾರೆ. ಮಧ್ಯಾಹ್ನ ಊಟ ಇಲ್ಲಿ ಪೂರೈಕೆ ಆಗ್ತಾ ಇಲ್ಲ, ರಾತ್ರಿ ಊಟ ಕೂಡ ಪೂರೈಕೆ ಆಗ್ತಾ ಇಲ್ಲ. ಗ್ಯಾಸ್ ಅಭಾವದಿಂದ ಇಂದಿರಾ ಕ್ಯಾಂಟೀನ್ ಈಗ ಸದ್ಯಕ್ಕೆ ಖಾಲಿ ಖಾಲಿ ಹೊಡಿತಾ ಇದೆ.
ಬೆಂಗಳೂರಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಈಗಾಗಲೇ ಎದ್ದು ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಯುದ್ಧದ ಎಫೆಕ್ಟು. ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆ, ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕನಸಿನ ಯೋಜನೆ ಇದು ಇಂದಿರಾ ಕ್ಯಾಂಟೀನ್. ಆರಂಭದಲ್ಲಿ ಎಲ್ಲವೂ ಕೂಡ ಸರಿ ಇತ್ತು, ಇಷ್ಟು ದಿನ ಎಲ್ಲವೂ ಕೂಡ ಸರಿಯೇ ಇತ್ತು. ಯಾವಾಗ ಇಲ್ಲಿ ಯುದ್ಧದ ಎಫೆಕ್ಟಿಂದ ಗ್ಯಾಸ್ ಕೊರತೆ ಆರಂಭ ಆಯಿತು, ಅದಾದ ನಂತರ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಆಲ್ಮೋಸ್ಟ್ ಊಟ ಸಿಗೋದು ಕಷ್ಟ ಆಗ್ತಾ ಇದೆ ಅಂತೇಳಿ ಈಗ 3 ಟೈಮ್ ಸಿಗ್ತಾ ಇದ್ದಂಥ ಊಟ ಹೋಗಿ ಕೇವಲ ಒಂದೇ ಟೈಮಲ್ಲಿ ಪೂರೈಕೆ ಆಗ್ತಾ ಇರುವಂಥದ್ದು. ಕೆಲವೊಂದು ಇಂದಿರಾ ಕ್ಯಾಂಟೀನ್ ಹೋಟೆಲ್ಸ್ಗಳಲ್ಲಿ ಸೌದೆ ಒಲೆ ಅಡುಗೆ ಮಾಡಿ ಈಗಾಗಲೇ ಊಟವನ್ನು ಬಡಿಸ್ತಾ ಇದ್ರು, ಕೊಡ್ತಾ ಇದ್ರು. ಆದರೆ ಎಷ್ಟು ದಿನ ಅಂತ ಅದನ್ನು ಮಾಡೋಕ್ಕಾಗುತ್ತೆ? ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಸ್ಟವ್ ಕೂಡ ಬಳಸೋಕ್ಕಾಗೋದಿಲ್ಲ. ಕಾರಣ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಅಂತೇಳಿ. ಇದು ಭಾಳಷ್ಟು ಬಡವರು, ಕೂಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಸುಲಭ ಆಗಿತ್ತು ಈ ಒಂದು ಇಂದಿರಾ ಕ್ಯಾಂಟೀನಿಂದ. ಆದರೆ ಈಗ ಇಂದಿರಾ ಕ್ಯಾಂಟೀನಲ್ಲಿ ಈಗ ಊಟ ಸಿಗ್ತಾ ಇಲ್ಲ ಸರಿಯಾಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನೂ ಬಹುಶಃ ಒಂದು 8ರಿಂದ 10 ದಿನ ಇದೇ ಪರಿಸ್ಥಿತಿ ಇರ್ಬೋದು. ಇನ್ನು ಈಗ ಸದ್ಯಕ್ಕೆ ನೋಡ್ತಾ ಇರುವಂತಹ ದೃಶ್ಯಗಳು ಇದು ಮಲ್ಲೇಶ್ವರಂನ ಇಂದಿರಾ ಕ್ಯಾಂಟೀನಲ್ಲಿ ಆಗ್ತಾ ಇರುವಂಥ ಪರಿಸ್ಥಿತಿ. ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ, ಕೇವಲ ಬ್ರೇಕ್ಫಾಸ್ಟ್ ಮಾತ್ರ ಇಲ್ಲಿ ಸಿಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿದಿನ ವೆರೈಟಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು, ಆದರೆ ಈಗ 1 ಅಥವಾ 2 ಐಟಮ್ ಮಾತ್ರ ರೆಡಿ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಇಲ್ಲಿ ಬಹುಶಃ ಇನ್ನೂ 8 ಅಥವಾ 10 ದಿನ ಹೀಗೆ ಇರಬಹುದು ಅಂತ ಗೊತ್ತಾಗ್ತಾ ಇದೆ. ಇನ್ನು ಈಗ ಮಲ್ಲೇಶ್ವರಂನ ಈ ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಏನ್ ಹೇಳ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿ? ಕೊರತೆಯಿಂದ ಇಂದಿರಾ ಕ್ಯಾಂಟೀನ್ಗಳ ಆಹಾರ ಪೂರೈಕೆಯಲ್ಲಿ ತುಂಬಾನೇ ತೊಂದರೆ ಆಗ್ತದೆ. ಅಷ್ಟಲ್ಲದೆ ವಿಶೇಷವಾಗಿ ಮಲ್ಲೇಶ್ವರಮಲ್ಲಿರುವಂತಹ 2ನೇ ಕ್ರಾಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ಕಿಚನ್ ಕಳೆದ 3 ದಿನಗಳಿಂದ ಮಧ್ಯಾಹ್ನ ಮತ್ತು ಸಂಜೆ ಊಟ ತಯಾರಿಸಲಾಗ್ತಿತ್ತು. ಆದ್ರೆ ಇದೀಗ ಕೇವಲ ಬ್ರೇಕ್ಫಾಸ್ಟ್ ಮಾತ್ರ ಪೂರೈಕೆ ಮಾಡಲಾಗ್ತದೆ ಅಂತ ಇದಾಗ್ತದೆ. ಅಷ್ಟಲ್ಲದೆ ಸಾಮಾನ್ಯವಾಗಿ ಪ್ರತಿದಿನ ಸುಮಾರು 5,500ರಿಂದ ಮ್ಯಾಕ್ಸಿಮಮ್ 6,000ವರೆಗೂ ಬ್ರೇಕ್ಫಾಸ್ಟ್ ತಯಾರಾಗ್ತಿತ್ತು. ಮತ್ತೆ ಮಧ್ಯಾಹ್ನ 4,000ವರೆಗೂ ಊಟ ಮತ್ತು ಸಂಜೆ 1,000 ಜನಕ್ಕಾಗಷ್ಟು 20 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಪೂರೈಕೆ ಮಾಡಲಾಗ್ತಿತ್ತು ಎಂದು ತಿಳಿದಿದೆ. ಈಗ ಗ್ಯಾಸ್ ಕೊರತೆಯಿಂದ ಮಧ್ಯಾಹ್ನ ಊಟದ ತಯಾರಿಕೆ ನಡೆಯುತ್ತಿಲ್ಲ ಎಂದು ಹೇಳಲಾಗ್ತಿದೆ. ಒಂದ್ ಕಡೆ ನೋಡಿದ್ರೆ ವಿಶೇಷವಾಗಿ ಬಗ್ಗೆ ನಿಮ್ಮ ಗ್ಯಾಸ್ ಕೊರತೆಯಿಂದಾಗಿ ಪ್ರತಿಯೊಂದು ಇಂದಿರಾ ಕ್ಯಾಂಟೀನ್ ಈಗ ದಿನ ಮುಚ್ಚುತ್ತಾ ಬರ್ತದೆ. ಯಾಕಂದ್ರೆ ಒಂದ್ಸರಿ ಅಡ್ಗೆ ಮಾಡ್ಬೇಕಾದ್ರೆ ಒಂದು ಇಂದಿರಾ ಕ್ಯಾಂಟೀನ್ಗೆ ಮ್ಯಾಕ್ಸಿಮಮ್ 2ರಿಂದ 3 ಗ್ಯಾಸ್ ಪೂರೈಕೆ ಆಗ್ತಿತ್ತು ಸುಕನ್ಯಾ. ಇದೀಗ ಗ್ಯಾಸ್ ಕೊರತೆಯಿಂದ ಇಂದಿರಾ ಕ್ಯಾಂಟೀನ್ ಒಂದೊಂದು ಕ್ಲೋಸ್ ಮಾಡ್ಕೊಂತ ಬರ್ತಾ ಇದ್ದಾರೆ ಸುಕನ್ಯಾ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಪ್ರತಿದಿನ ಕೊಡ್ತಾ ಇದ್ದಂಥ ಊಟಕ್ಕೂ ಅಥವಾ ಇವಾಗ ಕೊಡ್ತಾ ಇರೋದಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾ ಇದ್ದಾರಂತೆ, ಮಧ್ಯಾಹ್ನ ಹಾಗೂ ರಾತ್ರಿ ಊಟ ಇಲ್ಲ. ಕೂಲಿ ಕಾರ್ಮಿಕರು, ಬಡವರೆಲ್ಲರೂ ಕೂಡ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಇದೇ ಇಂದಿರಾ ಕ್ಯಾಂಟೀನ್ಗೆ ಬರ್ತಾ ಇದ್ರು. ಆದರೆ ಸದ್ಯದ ಪರಿಸ್ಥಿತಿ ಹಾಗಿಲ್ಲ. ಹಾಗಾಗಿ ಸದ್ಯದ ಪರಿಸ್ಥಿತಿ ಹಾಗಿಲ್ಲ ಅಂತ ಹೇಳಿ ಇದೀಗ ಒಂದಷ್ಟು ಮಾಹಿತಿ ಸಿಗ್ತಾ ಇರುವಂಥದ್ದು.